ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GST ಕನ್ನಡ. ನಾನು ಇವತ್ತಿದ್ದೀನಿ ತಿರುಪತಿಯಲ್ಲಿ. ತಿರುಪತಿಯಿಂದ ಹುಬ್ಳಿವರೆಗೂ 8 ಜರ್ನಿ ಮಾಡ್ತಿದ್ದೀನಿ. ನಮ್ಮ ಟ್ರೈನ್ ಬಂದುಬಿಟ್ಟು ಬೆಳಿಗ್ಗೆ 6 ಗಂಟೆ 5 ನಿಮಿಷ ಆಗುತ್ತೆ. ಈಗ ಟೈಮ್ ಬಂದುಬಿಟ್ಟು 5 ಗಂಟೆ ಆಗಿದೆ. ನಮ್ಮ ಟ್ರೈನು ಪ್ಲ್ಯಾಟ್ಫಾರಮ್ ನಂಬರ್ 6ರಲ್ಲಿದೆ. ತಿರುಪತಿ ರೈಲ್ವೆ ಸ್ಟೇಷನ್ ಪೂರ್ತಿ ರಿನೋವೇಷನ್ ಆಗ್ತಿದೆ. ಇನ್ನೊಂದು ವರ್ಷದಲ್ಲಿ ಸಿಕ್ಕಾಪಟ್ಟೆ ಆಗುತ್ತೆ ಗುರು ಈ ರೈಲ್ವೆ ಸ್ಟೇಷನ್ ಮಾತ್ರ. ಬನ್ನಿ ಪ್ಲ್ಯಾಟ್ಫಾರಮ್ ನಂಬರ್ 6ಕ್ಕೆ ಹೋಗೋಣ. 6 ಅಂದರೆ సీదా ಕೊನೆಗೆ. హాయ్ ఫ్రెండ్స్, అందరికీ నమస్కారం. ఎలా ఉన్నారు? బాగున్నారా? ఈరోజు నేను తిరుపతి నుండి హుబ్లీ వరకు ఎండ్ రైలు ప్రయాణం చేస్తున్నాను. మన తెలుగు వాళ్ళు ఎవరైనా చూస్తుంటే వీడియోని లైక్ చేయండి, ఛానల్ని సబ్స్క్రైబ్ చేసుకోండి. ಫ್ರೆಂಡ್ಸ್, ಪ್ಲ್ಯಾಟ್ಫಾರಮ್ ನಂಬರ್ 6ಕ್ಕೆ ಬಂದೆ. ನಮ್ಮ ಟ್ರೈನ್ ಇಲ್ಲೇ ನಿಂತೈತೆ ನೋಡಿ. ಟ್ರೈನ್ ನಂಬರ್ ಬಂದು ತಿರುಪತಿಯಿಂದ ಹುಬ್ಳಿಗೆ 57401, ಹುಬ್ಳಿಯಿಂದ ತಿರುಪತಿಗೆ 57402. ಇದು ಡೈಲಿ ಟ್ರೈನ್ ಆಗಿರುತ್ತೆ, ಪ್ರತಿದಿನ ಇರುತ್ತೆ. ಹುಬ್ಳಿಯಿಂದ ಬೆಳಿಗ್ಗೆ 6 ಗಂಟೆಗೆ ಹೊರಡುತ್ತೆ ಈ ಟ್ರೈನು. ತಿರುಪತಿಯಿಂದ 6 ಗಂಟೆ 5 ನಿಮಿಷಕ್ಕೆ ಹೊರಡುತ್ತೆ. ಇನ್ನು ಡೋರ್ಸ್ ಯಾವುದು ಓಪನ್ ಮಾಡಿಲ್ಲ ಗುರು. ಈಗ ಒಳಗೆ ಬಂದ್ವಿ. ಲೈಟು ಅಂದರೆ ಜನ್ರೇಟರ್ ಇನ್ನೂ ಅಟ್ಯಾಚ್ ಮಾಡಿಲ್ಲ ಅನಿಸುತ್ತೆ. EOG ಕತ್ಲು ನೋಡೋಣ ಎಷ್ಟೊತ್ತಿಗೆ ಹೊರಡುತ್ತಂತ. ಡಾಟ್ ಆನ್ ಟೈಮ್ 6 ಗಂಟೆ 5 ನಿಮಿಷಕ್ಕೆ ತಿರುಪತಿಯಿಂದ ಹೊರಟಿದೆ ನಮ್ಮ ಟ್ರೈನು. ಆ ಕಡೆ ನೋಡಿ ಯಾವುದೋ ಒಂದು ಕಾಂಪ್ಲೆಕ್ಸ್ ಕಟ್ತಿದ್ದಾರೆ ಹೊಸದು. ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ಗಳಾಗ್ತಿದ್ದಾವೆ ತಿರುಪತಿಯಲ್ಲಿ ಮಾತ್ರ, ಬರೋ ಭಕ್ತಾದಿಗಳಿಗೆ ಉಳ್ಕೊಳಕ್ಕೆ. ಮತ್ತೆ ಯಾಕೋ ಸ್ಲೋ ಆಯ್ತು ಗುರು. ನೋಡಿ ಕಾಂಪ್ಲೆಕ್ಸು. ಇಲ್ಲಿ ಮುಂಚೆ ಒಂದು ಕಾಂಪ್ಲೆಕ್ಸ್ ಇತ್ತು, ಅದು ಹೆಸರೇನಂತ ಮರ್ತೋಗ್ಬಿಟ್ಟಿದ್ದೀನಿ. ತುಂಬ ವರ್ಷದ ಹಿಂದ್ಗಡೆ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಇತ್ತು. ಪ್ಲ್ಯಾಟ್ಫಾರಮ್ ನಂಬರ್ 5 ಅನಿಸುತ್ತದು. 5ರಲ್ಲಿ ತಿರುಪತಿ ಲಿಂಗಂಪಲ್ಲಿ ಎಕ್ಸ್ಪ್ರೆಸ್ ನಿಂತಿದೆ ಟ್ರೈನು. ತೆಲುಗು ಓದ್ಬೋದು, ಹಿಂದಿ ಓದೋಕ್ಕಾಗಲ್ಲ. ಇಂಗ್ಲೀಷು, ಕನ್ನಡ, ತೆಲುಗು. ಕನ್ನಡ ಬಂದರೆ ತೆಲುಗು ಬಂದಂಗೆ ಆರಾಮಾಗೆ ತೆಲುಗುನೂ ಓದ್ಬೋದು. ತಿರುಪತಿ ಬೋರ್ಡ್ ನೋಡಿ ಆ ಕಡೆ ಇದೆ. ಇಲ್ಲಿ ಯಾವುದೋ ಖಾಲಿ ರೇಕ್ LHB ಕೋಚ್ ನಿಂತಿದೆ, ಸ್ಲೀಪರ್ದು ಅನಿಸುತ್ತೆ. ಅಲ್ಲೊಂದು ವ್ಯಾಪ್ 7 ಇದೆ ಪ್ಲ್ಯಾಟ್ಫಾರಮ್ ನಂಬರ್ 2ಅಲ್ಲಿ. ಪ್ಲ್ಯಾಟ್ಫಾರಮ್ ನಂಬರ್ 3ಅಲ್ಲಿ ಚಾಮರಾಜನಗರದಿಂದ ತಿರುಪತಿಗೆ ಬಂದಿರೋ ಟ್ರೈನ್ ಇದೆ. ಅದು ಗರುಡಾದ್ರಿ ಎಕ್ಸ್ಪ್ರೆಸ್ ಆಗಿ ಚೆನ್ನೈಗೆ ಹೋಗುತ್ತೆ. ಪ್ಲ್ಯಾಟ್ಫಾರಮ್ 2ಅಲ್ಲಿ ಬಂದುಬಿಟ್ಟು ರಾಯಲಸೀಮಾ ಎಕ್ಸ್ಪ್ರೆಸ್ ಇದೆ. ಅದು ಚಾಮರಾಜನಗರದಿಂದ ಬಂದು ತಿರುಪತಿಯಿಂದ ಗರುಡಾದ್ರಿ ಎಕ್ಸ್ಪ್ರೆಸ್ ಆಗಿ ಚೆನ್ನೈಗೆ ಹೋಗ್ಬಿಟ್ಟು ಚೆನ್ನೈಯಿಂದ ಮತ್ತೆ ತಿರುಪತಿಗೆ ಬಂದು ತಿರುಪತಿಯಿಂದ ಚಾಮರಾಜನಗರಕ್ಕೆ ಬರುತ್ತೆ ಆ ಟ್ರೈನು. ಫ್ರೆಂಡ್ಸ್, ನಿಮಗೊಂದು ರಿಕ್ವೆಸ್ಟು. ವಿಡಿಯೋ ನೋಡ್ತಿರ್ತೀರಾ, ಲೈಕ್ ಮಾಡ್ತೀರಾ. ಲೈಕ್ ಮಾಡಿದ ತಕ್ಷಣ ಕಾಮೆಂಟ್ ಬಾಕ್ಸಲ್ಲಿ ಹೈಪ್ ಅಂತ ಬರುತ್ತೆ. ನೀವು ಹೈಪ್ ಅಂತ ಒತ್ತಿದ್ರೆ ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸ್ ನೀವು ಕೊಡೋದ್ರಿಂದ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಹೈಪ್ ಕೊಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಟ್ರೈನ್ನ ಲೀಡ್ ಮಾಡ್ತಿರೋದು ವ್ಯಾಕ್ 7 ಲೋಕೋ. ಆಂಧ್ರದಲ್ಲಿ ನಾನು ನೋಡಿದಾಗೆಲ್ಲ ಜಾಸ್ತಿ ವ್ಯಾಕ್ 7 ಯೂಸ್ ಮಾಡ್ತಾರೆ ಗುರು, ಪ್ರತಿ ಪ್ಯಾಸೆಂಜರ್ ಟ್ರೈನ್ಸ್ಗೂ. ಒಂದೊಂದು ಸರಿ LHB ಟ್ರೈನ್ಸ್ಗೂ ವ್ಯಾಕ್ 7 ಯೂಸ್ ಮಾಡ್ತಾರೆ. ತಿರುಪತಿ ಬೆಟ್ಟ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಗೋಪುರ. ಫ್ರೆಂಡ್ಸ್, ತಿರುಪತಿಯಿಂದ SSD ಟೋಕನ್ಸ್ ತಗೊಂಡು ಮೇಲಕ್ಕೆ ದರ್ಶನಕ್ಕೆ ಹೋಗೋದು ಎಲ್ಲಿ ಏನು ಅಂತ ಅವೆಲ್ಲ ಮಾಹಿತಿ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಯಾವುದೋ ಟ್ರೈನು ತಿರುಪತಿ ಒಳಗೆ ಹೋಗ್ತಿದೆ, ನೋಡೋಣ ಇರ್ರಿ ಯಾವ ಟ್ರೈನ್ ಅಂತ ಹೇಳ್ಬಿಟ್ಟು. ಶೇಷಾದ್ರಿ ಎಕ್ಸ್ಪ್ರೆಸ್ ಗುರು, 1 ಅವರ್ ಲೇಟ್ ನಡೀತಿದೆ ಆ ಟ್ರೈನು. ತಿರುಚಾನೂರು ಇಲ್ಲಿ ಯಾವುದೋ ಒಂದು ಮೆಮೊ ಟ್ರೈನ್ ನಿಂತಂಗಿದೆ. ಯಾವ ಟ್ರೈನ್ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ఎవరైనా చూస్తుంటే ఈ మెమో ట్రైన్ ఎక్కడి నుంచి ఎక్కడికి వెళ్తుందని కామెంట్ చేసి చెప్పండి. గుడ్డి ట్రైన్. ಮೇಬಿ ಇದು ತಿರುಪತಿಯಿಂದ ಕಾಟ್ಪಾಡಿಗೆ ಹೋಗೋ ಮೆಮು ಟ್ರೈನ್ ಅನಿಸುತ್ತೆ.
ಗೊತ್ತಿಲ್ಲ ఫ్రెండ్స్, మీకేమైనా తెలుసుంటే కామెంట్స్ చేయండి. ಫ್ರೆಂಡ್ಸ್, ಇನ್ನೊಂದು ಲೈನ್ ಹಾಕ್ತಿದ್ದಾರೆ ನೋಡಿ ಈ ಕಡೆ. ನಮ್ಮ ಟ್ರೈನು ಬ್ಯಾಕು ಫ್ರಂಟ್ ಎರಡು ತೋರಿಸ್ತಿದೆ. ಆಗಲೇ ನೋಡಿದ್ದು ಫ್ರಂಟ್, ಈ ಕಡೆ ನೋಡಿ ಬ್ಯಾಕು. ಇದರಲ್ಲಿ 6 ಏನೋ ಸ್ಲೀಪರ್ ಕ್ಲಾಸ್ ಇದ್ದಾವೆ, ಒಂದೇನೋ ಥರ್ಡ್ AC ಇದೆ, ಇನ್ನು ಉಳಿದಿದ್ದೆಲ್ಲ ಜನರಲ್ಲು. ಆ ಕಡೆ ಲೈನ್ ಏನು ನೋಡ್ತಿದ್ರೆ ಅದು ಬೈಪಾಸ್ ಲೈನು ಥ್ರೂ ಚೆನ್ನೈಗೆ ಹೋಗೋ ಥರ. ರೆಂಡ್ಗುಂಟೆಗೆ ಬಂದು ಲೋಕೋ ರಿವರ್ಸಲ್ಲಿ ಆಗ್ದಿರ ಡೈರೆಕ್ಟಾಗಿ ಚೆನ್ನೈಗೆ ಹೋಗೋ ಥರ ಆ ಕಡೆ ಲೈನ್ ಅದು. ಅಲ್ಲಿ ನೋಡಿ ಆ ಜಂಕ್ಷನ್ ಲೈನ್ ಏನು ಕಾಣಿಸುತ್ತೆ ಅದು ಬಂದುಬಿಟ್ಟು ಹೇಳಿದ್ನಲ್ಲ ಚೆನ್ನೈಗೆ ಹೋಗೋ ಲೈನ್. ಪುತ್ತೂರು ಅರ್ಕೋಣಂ ಮೇಲೆ ಚೆನ್ನೈಗೆ ಹೋಗುತ್ತೆ. ನಮ್ಮ ಟ್ರೈನ್ ಈಗ ರೇಣಿಗುಂಟ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಈ ಲೈನ್ ಏನು ನೋಡ್ತಿದ್ರೆ ಇದು ಚೆನ್ನೈ ಕಡೆಯಿಂದ ಬರೋದು. ಈಗ ನಾವು ಬರ್ತಿರೋದು ತಿರುಪತಿ ಕಡೆಯಿಂದ. ಇನ್ನೊಂದು ಲೈನ್ ಐತೆ, ಅದು ಕಡಪ ಕಡೆ ಹೋಗುತ್ತೆ. ಇನ್ನೊಂದು ಲೈನ್ ಏನಿದೆ ಅದು ಗೂಡೂರು ಕಡೆ ಹೋಗುತ್ತೆ. ಸೊ ಇಲ್ಲಿ 4 ಲೈನ್ ಜಾಯ್ನ್ ಆಗುತ್ತೆ. ಇದು ದೊಡ್ಡ ಜಂಕ್ಷನ್ ಇದು ರೇಣಿಗುಂಟ ಅನ್ನೋದು. ಈ ಹುಬ್ಳಿ ಚೆನ್ನೈ ಏನಿದೆ ಆ ಟ್ರೈನು ಇಲ್ಲೇ ರೇಣಿಗುಂಟಕ್ಕೆ ಬರುತ್ತೆ. ಇಲ್ಲಿಂದ ಇಳಿದ್ಬಿಟ್ಟು ಇಲ್ಲಿಂದ ನಾವು ತಿರುಪತಿಗೆ ಬರಬಹುದು. 6:24 ರೇಣಿಗುಂಟ ಜಂಕ್ಷನ್ಗೆ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ. ರೇಣಿಗುಂಟ ಜಂಕ್ಷನ್ ಪ್ಲಾಟ್ಫಾರಮ್ ನಂಬರ್ 1. ಇಲ್ಲೆಲ್ಲ MT ರೇಕ್ಸು ಎಲ್ಲ ಮಿಕ್ಸ್ಡ್. ಎಮ್ಮುದೈತೆ, LHBದೈತೆ, ICFದೈತೆ, ಎಲ್ಲ ಮಿಕ್ಸ್ಡ್ ರೇಕ್ಸ್ ಇಲ್ಲಿ ಹಾಕಿದ್ದಾರೆ. ರೇಣಿಗುಂಟೆಯಿಂದ ಹೊರಟಿದೆ 3 ನಿಮಿಷ ಹಾಲ್ಟ್ ನಂತರ. ಫ್ರೆಂಡ್ಸ್, ಇನ್ನೊಂದು ಏನಂದರೆ ಸಿಕ್ಕಾಪಟ್ಟೆ ಸ್ಟಾಪ್ಸ್ ಇದ್ದಾವೆ. ಎಷ್ಟು ಸ್ಟಾಪ್ಸ್ ಇದ್ದಾವೆ ಅಂದರೆ 63 ಸ್ಟಾಪ್ಸ್ ಇದ್ದಾವೆ. ತಿರುಪತಿ ಹುಬ್ಳಿ ತೆಗೆದುಬಿಟ್ರೆ 61 ಸ್ಟಾಪ್ಸ್ ಇದ್ದಾವೆ. ಸೊ ಎಲ್ಲ ಸ್ಟೇಷನ್ಸು ಕವರ್ ಮಾಡೋಕ್ಕಾಗಲ್ಲ. ಮೇಯ್ನ್ ಸ್ಟೇಷನ್ಸ್ ಇರುತ್ತೆ, ಅವೆಲ್ಲ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ನೋಡಿ ಆ ಕಡೆ ರೈಟ್ ಸೈಡ್ ಏನಿದೆ ಅದು ಗೂಡೂರು, ನೆಲ್ಲೂರು, ವಿಜಯವಾಡ ಆ ಲೈನ್ ಹೋಗುತ್ತೆ. ಈಗ ನಾವು ಈ ಕಡೆ ಕಡಪ ಲೈನಿಗೆ ಡೈವರ್ಟ್ ಆಗ್ತಿದ್ದೀವಿ. ನೋಡಿ ಲೆಫ್ಟ್ ಸೈಡು. ರೈಟ್ ಸೈಡ್ ಹೋಗೋದು ಆ ಕಡೆ ಒಂದು ಲೈನ್ ಹೋಗುತ್ತೆ. ವೆಂಕಟಾದ್ರಿ ಎಕ್ಸ್ಪ್ರೆಸ್ ಔಟರಲ್ಲಿ ನಿಂತಿರ್ಬೇಕು. ನೋಡೋಣ, ಔಟರಲ್ಲಿ ಇದೆ ಅಂತ ತೋರಿಸ್ತು ಆಗಲೇ. ವ್ಯಾಪ್ 7 ಲೋಕೋ ವೆಂಕಟಾದ್ರಿ ಎಕ್ಸ್ಪ್ರೆಸ್ ಔಟರಲ್ಲಿ ನಿಂತಿದೆ, ರೇಣಿಗುಂಟ ಔಟರಲ್ಲಿ. ಈ ಟ್ರೈನು ಕಾಚಿಗೂಡೆಯಿಂದ ಚಿತ್ತೂರುವರೆಗೂ ಹೋಗುತ್ತೆ. ವೆಂಕಟಾದ್ರಿ ಎಕ್ಸ್ಪ್ರೆಸ್ಸು. ಕಾಚಿಗೂಡ ಅಂದರೆ ಗೊತ್ತಲ್ಲ, ಹೈದರಾಬಾದಲ್ಲಿ ಅದು ಒಂದು ಏರಿಯಾ. ನಮ್ಮ ಬೆಂಗಳೂರಲ್ಲಿ ಯಶವಂತಪುರ, KR ಪುರ ಹೆಂಗೋ ಅದೇ ಥರ ಹೈದರಾಬಾದಲ್ಲಿ ಕಾಚಿಗೂಡ ಅನ್ನೋದು ಒಂದು ಏರಿಯಾ. ಸೊ ಅಲ್ಲಿಂದ ಚಿತ್ತೂರಿಗೆ ಈ ಟ್ರೈನು ವೆಂಕಟಾದ್ರಿ ಎಕ್ಸ್ಪ್ರೆಸ್.
ಫ್ರೆಂಡ್ಸ್, ಆ ಬೆಟ್ಟದ ಸಾಲುಗಳೇನು ನೋಡ್ತಿದ್ದೀರಾ ಅವೆಲ್ಲ ಪೂರ್ವ ಘಟ್ಟಗಳು, ಈಸ್ಟರ್ನ್ ಘಟ್ಸು. ಹಾಗೆ ನೋಡ್ತಾ ನೋಡ್ತಾ ನಮ್ಮ ಹರಿಪ್ರಿಯಾ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ ನೋಡಿ. ಕೊಲ್ಹಾಪುರ ಟು ತಿರುಪತಿ ಹರಿಪ್ರಿಯಾ ಎಕ್ಸ್ಪ್ರೆಸ್. ಮಂಜು ನೋಡಿ ಇನ್ನು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆ ಬೆಟ್ಟಗಳ ಮೇಲೆ. ನಮ್ಮ ಕಡೆ ಏನೈತೆ ಅದೆಲ್ಲ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್ ನಮ್ಮದೆಲ್ಲ. ಇದೆಲ್ಲ ಈಸ್ಟರ್ನ್ ಘಾಟ್ಸ್. ಈಸ್ಟರ್ನ್ ಘಾಟ್ಸಲ್ಲಿ ಒಂದ್ಸರಿ ಇದು ಮಾಡೋಣ. ಈ ಟ್ರೈನ್ ನೋಡಿ, ಇದು CSMT ಇಂದ MGR ಚೆನ್ನೈಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇದು ಕ್ರಾಸಿಂಗ್ ಆಗ್ತಿದೆ. ಟ್ರೈನು ತಿರುಪತಿಯಿಂದ ಸ್ಟಾರ್ಟ್ ಆಗೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ಮೇಂಟೈನ್ ಆಗಿದೆ. ಹೋಗ್ತಾ ಹೋಗ್ತಾ ಯಾವ ಥರ ಆಗುತ್ತಂತ ನೋಡೋಣ. ಅದೆಲ್ಲ ಶೇಷಾಚಲ ಅರಣ್ಯ ಪ್ರದೇಶ. ತಿರುಪತಿಯಿಂದ ಶ್ರೀಶೈಲದವರೆಗೂ ಈ ಅರಣ್ಯ ಹರಡ್ಕೊಂಡಿದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಅವೆಲ್ಲ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಸಿಕ್ಕಾಪಟ್ಟೆ 2 hours ಬಂದೈತಿ ಈ ವಿಡಿಯೋ. ಟ್ರಿಮ್ ಮಾಡಿಬಿಟ್ಟು ನಿಮಗೆ ಬೋರ್ ಆಗಬಾರ್ದು ಅಂತ ಒಂದು 35ರಿಂದ 40 ನಿಮಿಷಕ್ಕೆ ಇಳಿಸ್ತಿದ್ದೀನಿ. 63 ಸ್ಟಾಪ್ಸು ತೋರಿಸಲ್ಲ. ಅದ್ರಾಗೆ ಮೈನ್ ಏನಿದೆ ಡಿಸ್ಟಿಕ್ ವೈಸು ಅಂತ, ಡಿಸ್ಟಿಕ್ ವೈಸು ಜಂಕ್ಷನ್ಸು ಅಂಥವು ತೋರಿಸ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕನಮಲಪಲ್ಲೆ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ನಮ್ಮ ಟ್ರೈನ್ ಹೋಗೋ ರೂಟ್ ನೋಡ್ಕೊಂಡ್ರೆ ತಿರುಪತಿ, ರೇಣಿಗುಂಟ, ಕಡಪ, ಗುತ್ತಿ, ಗುಂತಕಲ್ಲು, ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ, ಗದಗ, ಹುಬ್ಳಿ. ನೋಡೋಣ ಎಷ್ಟೊತ್ತಿಗೆ ಹೋಗ್ತಾನೆ ಏನು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕಡಪ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 8:53 ಬಟ್ ನಮ್ಮ ಟ್ರೈನ್ ಬಂದಿದೆ 9:38, ಅಂದರೆ 46 ನಿಮಿಷ ತಡವಾಗಿ ಕಡಪ ರೈಲ್ವೆ ಸ್ಟೇಷನ್ಗೆ ನಮ್ಮ ಟ್ರೈನ್ ಬಂದಿದೆ. ಪ್ಲ್ಯಾಟ್ಫಾರಮ್ ನಂಬರ್ 3ಕ್ಕೆ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಕಡಪ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ನಾನು ಹೇಳಿದ್ನಲ್ಲ, ಮೈನ್ ಸ್ಟೇಷನ್ಸ್ ಮಾತ್ರ ತೋರಿಸ್ಕೊಂಡು ಹೋಗ್ತೀನಿ. ಯಾಕಂದ್ರೆ ತುಂಬ ಲ್ಯಾಗ್ ಆಗುತ್ತೆ. 2 hours ಬಂದಿದೆ ಈ ವಿಡಿಯೋ. ಅದಕ್ಕಾಗಿ ನಿಮಗೂ ಬೋರ್ ಹೊಡಿಸ್ಬಾರ್ದು. ಇನ್ನು ಈ ರೂಟಲ್ಲಿ ತುಂಬ ಸರಿ ವೀಡಿಯೋಸ್ ಇದ್ದಾವೆ. ಅವಾಗ ಎಲ್ಲ ಕವರ್ ಮಾಡೋಣ. ಒಂದೊಂದು ಟ್ರೈನಲ್ಲಿ ಒಂದೊಂದು ಸ್ಟಾಪ್ಸ್ ಎಲ್ಲ ಕವರ್ ಮಾಡೋಣ. ಫ್ರೆಂಡ್ಸು, ನೀವು ನನ್ನ ಜೊತೆ ಚಾಟ್ ಮಾಡ್ಬೇಕಂತಿದ್ರೆ, ಇಲ್ಲ ಸಜೆಷನ್ಸ್ ಕೊಡ್ಬೇಕಂತಿದ್ರೆ, ಇಲ್ಲ ನಾನು ನೆಕ್ಸ್ಟ್ ಯಾವ ವೀಡಿಯೋ ಮಾಡ್ತೀನಿ, ಎಲ್ಲಿಗೆ ಹೋಗ್ತಿದ್ದೀನಿ, ಯಾವ ಟ್ರೈನ್ ವೀಡಿಯೋ ಮಾಡ್ತಿದ್ದೀನಿ, ನೆಕ್ಸ್ಟ್ ಯಾವ ವೀಡಿಯೋ ಹಾಕ್ತೀನಿ, ಸದ್ಯಕ್ಕೆ ಎಲ್ಲಿದ್ದೀನಿ, ಪ್ರತಿಯೊಂದು ಅಪ್ಡೇಟು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಪ್ರತಿದಿನ ಅಪ್ಡೇಟ್ ಮಾಡ್ತಿರ್ತೀನಿ. ಫಾಲೋ ಮಾಡಿ, ಅಪ್ಡೇಟ್ ತಗೊಳ್ಳಿ. ಚಾಟ್ ಮಾಡೋಂಗಿದ್ರೆ ಚಾಟ್ ಮಾಡಿ. ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ. ಕಡಪದಲ್ಲಿ ಇಡ್ಲಿ ವಡೆ ತಗೊಂಡೆ, ನೋಡೋಣ, ಟೇಸ್ಟ್ ನೋಡ್ಬಿಟ್ಟು ಹೇಳೋಣ. ಕಡಪ ಗೊತ್ತಲ್ಲ, ಮೊದಲೇ ರಾಯಲಸೀಮೆ. 3 ಇಡ್ಲಿ 1 ವಡೆ ತಿಂದೆ ಗುರು. ಸಾಕಾಗಿತ್ತು ಮಾತ್ರ. ಇಡ್ಲಿ, ಚಟ್ನಿ, ವಡೆ ಹೇಳ್ಬೇಡಿ. ವಡೆ ನಮ್ಮ ಟೇಸ್ಟ್ ಬರೋಲ್ಲ. ವಡೆ ನಮ್ಮ ಕರ್ನಾಟಕದಲ್ಲಿ ಮಾಡೋ ಥರ ವಡೆ ಏನು ಬರೋಲ್ಲ ಟೇಸ್ಟು. ಇಡ್ಲಿ, ಚಟ್ನಿ ಮಾತ್ರ ಸೈಕಾಗಿತ್ತು. ಅಂದರೆ ಸಿಕ್ಕಾಪಟ್ಟೆ ಖಾರ ಇತ್ತು. ನಮ್ಮ ಕಡೆ ಕೆಂಗಾರ ಅಂತೀವಲ್ಲ, ನಾವು ಕೆಂಗಾರ ಖಾರ ಹಾಕ್ತೀವಲ್ಲ, ಆ ಥರ ಖಾರ ಹಾಕಿದ್ರು ಇವರು ಕಡಲೆಕಾಯಿ ಚಟ್ನಿಗೆ. ಫ್ರೆಂಡ್ಸ್, ಯರ್ರಾಗುಡಿಪಾಡು ಅನ್ನೋ ರೈಲ್ವೆ ಸ್ಟೇಷನಲ್ಲಿ ಪುಣೆಯಿಂದ ಕನ್ಯಾಕುಮಾರಿಗೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನ್ ಕ್ರಾಸಿಂಗ್ ಆಗ್ತಿದೆ. ಆ ಟ್ರೈನಿಗೆ ಇಲ್ಲಿ ಸ್ಟಾಪ್ ಇಲ್ಲ. ನಮ್ಮ ಟ್ರೈನ್ ಪ್ಯಾಸೆಂಜರ್ ಟ್ರೈನ್ ಆದ್ದರಿಂದ ನಮಗೆ ಎಲ್ಲ ಕಡೆ ಸ್ಟಾಪ್ ಇದೆ. ನಮ್ಮ ಟ್ರೈನು ಹೊರಟಿದೆ. F7 ಪುಣೆ ಟು ಕನ್ಯಾಕುಮಾರಿ ಎಕ್ಸ್ಪ್ರೆಸ್.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಯರಗುಂಟ್ಲ ಅನ್ನೋ ಊರಿಗೆ ಎಂಟ್ರಿ ಆಗ್ತಿದೆ. ಇದು ಒಂದು ಜಂಕ್ಷನ್ನು. ನಮ್ಮ ಟ್ರೈನ್ ಈಗ ಯರಗುಂಟ್ಲ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಯರಗುಂಟ್ಲ ಜಂಕ್ಷನ್ ಯಾವ್ದು ಗುರು ಟ್ರೈನು? WDG ಲೋಕೋ ಗೂಡ್ಸ್ ಟ್ರೈನು. ನಾನು ಯಾಕಂದರೆ ಇನ್ನೊಂದು CSMT ಇಂದ MGR ಚೆನ್ನೈಗೆ ಹೋಗೋ ಟ್ರೈನ್ ಒಂದು ಕ್ರಾಸಿಂಗ್ ಆಗಬೇಕು. ಸೊ ಅದೇನೋ ಅನ್ಕೊಂಡು ನೋಡಿದೆ. 2 ನಿಮಿಷ ಹಾಲ್ಟ್ ನಂತರ ಯರಗುಂಟ್ಲ ಜಂಕ್ಷನಿಂದ ಹೊರಟಿದೆ ನಮ್ಮ ಟ್ರೈನು. ಇಲ್ಲಿ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಒಂದು ಲೈನು ಬಂದು ನಂದ್ಯಾಲಾಗಿ ಹೋಗಿದೆ, ಇನ್ನೊಂದು ಲೈನು ಈ ಕಡೆ ಗುತ್ತಿ ಕಡೆ ಹೋಗಿದೆ, ಇನ್ನೊಂದು ಲೈನು ಈ ಕಡೆ ಕಡಪ ಸೈಡ್ ಹೋಗಿದೆ. ಇದಕ್ಕೆ ಜಂಕ್ಷನ್ ಅಂತ ಕರೀತಾರೆ. ತೋರಿಸ್ತೀನಿ ನಾನು ನಿಮಗೆ ಲೈನದು. ಫ್ರೆಂಡ್ಸ್, ಆ ಕಡೆ ಲೈನ್ ಏನು ನೋಡ್ತಿರೋ 3rd ಲೈನ್ ಬಂದ್ಬಿಟ್ಟು ಆ ಲೈನೇ ನಂದ್ಯಾಲಾಗಿ ಹೋಗಿರೋ ಲೈನ್ ಅದು. ಅದಕ್ಕೆ ಇದನ್ನ ಯರಗುಂಟ್ಲ ಜಂಕ್ಷನ್ ಅಂತ ಕರೀತಾರೆ. ಗುರು, ಕಡಪ ಬಂಡೆ ಅಂತ ಕೇಳಿರ್ತಾರಲ್ಲ, ಕಡಪ ಗ್ರಾನೈಟ್, ಕಡಪ ಬಂಡೆ ಅಂತ ಪ್ರತಿಯೊಂದು ಇಲ್ಲಿಂದನೇ ಸ್ಟಾರ್ಟ್ ಆಗ್ತಾವೆ ಗುರು. ಅದು ಪಾರೆಗಳೆಲ್ಲ ಕಡ್ದಿರೋದು, ಭೂಮಿ ಒಳಗೆಲ್ಲ ಹಾಕ್ದಿರೋದು ಪ್ರತಿಯೊಂದು ತೋರಿಸ್ತೀನಿ ನಾನು ನಿಮಗೆ. ಇದೆಲ್ಲ ಅದೇ ನೋಡಿ, ಇದು ರಾಶಿ ರಾಶಿ ಉಡ್ಡೆ ಏನೈತಿ ಇದೆಲ್ಲ ಕ್ವಾರೆ ಕೊರೆದಿರೋದೆ. ಇದೆಲ್ಲ ಬಂಡೆ ಹೊರತೆಗ್ದಿರೋದು, ಬಂಡೆ ಹಾಗೂ ಗ್ರಾನೈಟ್ಸು ಸಿಕ್ಕಾಪಟ್ಟೆ ಇದಾವೆ ಗುರು. ಈ ಕಡೆನೂ ಅದೇ ಇದಾವೆ, ಆ ಕಡೆನೂ ಅದೇ ಇದಾವೆ. ಅಲ್ಲಿ ಯಾವುದೋ ಒಂದು ಪವರ್ ಸ್ಟೇಷನ್ ಇದ್ದಂಗಿದೆ. ಯಾಕಂದರೆ ಇಲ್ಲಿ ಹತ್ತಿರದಾಗೆ ಪೆನ್ನಾ ರಿವರ್ ಯಾವುದೋ ಒಂದು ಹರಿಯುತ್ತೆ. ಚೆಕ್ ಮಾಡ್ತೀನಿ ನಾನು, ಅದನ್ನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ನಾನು ನಿಮಗೆ. ಈ ಗಂಡಿಕೋಟ ಅಂತ ಹೆಸರು ಕೇಳಿದ್ರಲ್ಲ, ಸೊ ಅದು ಇಲ್ಲಿ ನಿಯರ್ ಆಗುತ್ತೆ. ಇದು ನೋಡಿ, ನಮ್ಮ KGF ಅಲ್ಲಿ ಇರೋ ಥರ ಸೈನೈಟ್ ಗುಡ್ಡೆ ಇರೋ ಥರ ಮಣ್ಣಿನ ಗುಡ್ಡೆ ಹಾಕಿದ್ದಾರೆ. ಫ್ರೆಂಡ್ಸ್, ಅದು ಚೆಕ್ ಮಾಡಿದೆ, ರಾಯಲಸೀಮಾ ಥರ್ಮಲ್ ಪವರ್ ಪ್ಲ್ಯಾಂಟ್. ಅದು ಸೇಮ್ ನಮ್ಮ ರಾಯಚೂರು ಹತ್ರನೂ ಇದೇ ಥರ ಇದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕಲ್ಲಮಲ್ಲ ಅನ್ನೋ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿಂದ ನಿಮಗೆ ಬಂದು ಪೆನ್ನಾ ನದಿ ದಡ, ಅದೇನಂತಾರೆ, ಪೆನ್ನಾ ನದಿ ಇದು ಹರಿಯ ಸ್ಥಳ, ಸೊ ಅದೆಲ್ಲ ಸಿಗುತ್ತೆ. ಪೆನ್ನಾ ನದಿ ಹುಟ್ಟೋದು ನಮ್ಮ ಕರ್ನಾಟಕದಲ್ಲೇ.
ಎಲ್ಲಿ ಹುಟ್ಟುತ್ತಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಹುಟ್ಟುತ್ತದು. ಯಾವ ಸ್ಥಳ ಅಂತ ಗೊತ್ತಿದ್ರೆ ನೋಡಿ, ಇದೆಲ್ಲ ಪೆನ್ನಾ ನದಿ ಇದೆ. ಏನು ಗುರು ಇಷ್ಟೊಂದು ನೀರು ಪೆನ್ನಾ ನದಿಯಲ್ಲಿ? ಒಬ್ಬೊಬ್ಬ ಸಿಕ್ಕಾಪಟ್ಟೆ ನೀರಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕೊಂಡಾಪುರಂ ಅನ್ನೋ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಪ್ಯಾಸೆಂಜರ್ ರೈಲ್ ಆಗಿದ್ದರಿಂದ ಪ್ರತಿಯೊಂದು ಸ್ಟಾಪಲ್ಲೂ ಸ್ಟಾಪ್ ಇದೆ ಗುರು. ಬೋರ್ ಹೊಡೆಯುತ್ತೆ ಈ ಟ್ರೈನಲ್ಲಿ ಸಿಕ್ಕಾಪಟ್ಟೆ. ನನಗೆ ಇಲ್ಲಿಗೆ ಬೋರ್ ಹೊಡೆದೈತೆ. ಈಗ ಟ್ರೈನ್ ಬರ್ತಿದೆ ನೋಡಿ. ಇದು CSMTಯಿಂದ MGR ಚೆನ್ನೈಗೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನು. 7. ಅಬ್ಬಾ ಏನು ಗುರು ಈ ಥರ ಇದೆ ಲೊಕೇಶನ್ ಮಾತ್ರ. ಚಿಂದಿ ಚಿತ್ರಾನ್ನ. ತೆಂಗಿನ ಮರನ ಇಲ್ಲ ಈಚಲ್ ಮರನ ಗೊತ್ತಿಲ್ಲ. ನೋಡಿ ಯಾವ ಥರ ಕಾಣಿಸುತ್ತೆ. ಒಳ್ಳೆ ಸೈಕಾಗಿದೆ ಮಾತ್ರ ಪ್ಲೇಸು. ನಮ್ಮ ಕಡೆ ಈ ಥರ ಇದ್ದಿದ್ದರೆ ಹೋಗಿ ಚೇರ್ ಹಾಕೊಂಡು ಕುತ್ಕೊಂಡ್ಬಿಡ್ತಿದ್ವು ಅಲ್ಲಿ ನೀರು ಸೆಂಟ್ರಲ್ಲಿ. ಸಕ್ಕತ್ತಾಗಿದೆ ಮಾತ್ರ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತಾಡಿಪತ್ರಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಪ್ಲ್ಯಾಟ್ಫಾರಮ್ ನಂಬರ್ 2. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 10:59. ನಮ್ಮ ಟ್ರೈನ್ ಎಷ್ಟೊತ್ತಿಗೆ ಬಂದಿರ್ಬೋದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಲಿಟ್ರಲಿ 1 ಅವರ್ 10 ಮಿನಿಟ್ಸ್ ಲೇಟ್ ಹೊಡಿತೈತೆ ನಮ್ಮ ಟ್ರೈನು. 10 ಗಂಟೆಗೆ ಬರಬೇಕಾಗಿರೋ ನಮ್ಮ ಟ್ರೈನು 11:50 ಬಂದು ಹೊರಟಿದೆ ತಾಡಿಪತ್ರಿಯಿಂದ. ಇದ್ಯಾವ್ದು ಗುರು? ಇನ್ನೊಂದು ಲೈನ್, ಎಕ್ಸ್ಟ್ರಾ ಲೈನು. ಈ ಕಡೆನೂ ಐತೆ, ಆ ಕಡೆನೂ ಐತೆ. ಗುತ್ತಿ ಔಟರಲ್ಲಿದ್ದೀವಿ. ಇಲ್ಲಿ 2 ರೈಲ್ವೆ ಸ್ಟೇಷನ್ ಬರುತ್ತೆ ಗುತ್ತಿಯಲ್ಲಿ.
ಸೊ ಅದ್ರದ್ದು ಇರ್ಬೇಕು ಅನ್ಸುತ್ತೆ ಇದು. ಇಲ್ಲಿ ಸಾಕಾಗಿರೋ ಗುರು, ಒಳ್ಳೆ ಮಲೆನಾಡು ಥರ ಇದೆ. ಆ ಲೈನ್ ನೋಡಿ, ಅದೊಂದು ಲೈನ್ ಇದೆ, ಅದು ಅಲ್ಲಿಗೆ ಎಂಡ್ ಆಗಿದೆ. ಅದು ಲೈನು ನೋಡಿ, ಅಲ್ಲಿ ಎಂಡ್ ಅಂತ ಐತಲ್ಲ, ಅಲ್ಲಿಗೆ ಎಂಡ್ ಆಗಿದೆ ಆ ಲೈನು. ನಮ್ಮ ಟ್ರೈನ್ನ ಗುತ್ತಿ ಔಟರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ఈ లైన్ ఈ పక్క ఉండేది ఎక్కడికి పోతుందని తెలుసుంటే కామెంట్ చేసి చెప్పండి. ఈ లైన్ ಏನು ನೋಡ್ತಿದ್ದೀರಾ, ಈ ಲೈನ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಿಗೆ ಹೋಗೋ ಲೈನ್. ಇದು ಡಬಲ್ ಲೈನ್. ಅಲ್ಲಿ ಕಾಣಿಸುತ್ತೆ ನೋಡಿ, ಗುತ್ತಿದ್ದು ಇನ್ನೊಂದು ರೈಲ್ವೆ ಸ್ಟೇಷನ್. ಸಿಕ್ಕಾಪಟ್ಟೆ ಬೆಟ್ಟ ಗುಡ್ಡಗಳಿದಾವೆ ಗುರು. ನಮ್ಮ ಟ್ರೈನ್ ಈಗ ಪ್ಲ್ಯಾಟ್ಫಾರಮ್ ನಂಬರ್ 2 ಗುತ್ತಿ ಜಂಕ್ಷನಿಗೆ ಬಂದಿದೆ. ಅಲ್ಲೇ ಯಾವುದೋ ಒಂದು ಟ್ರೈನ್ ಹೊರಟಿದೆ, ಯಾವುದಂತ ಗೊತ್ತಿಲ್ಲ. ಎಲ್ಲ AC ಕೋಚುಗಳಿದ್ದಾವೆ. ಸುಮಾರು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಗುತ್ತಿಯಿಂದ ಹೊರಟಿದೆ. ಲಿಟ್ರಲಿ 1.5 ಗಂಟೆ ಲೇಟ್ ಇದ್ದೀವಿ. ಆ ಕಡೆ ಲೈನ್ ಏನು ನೋಡ್ತಿದ್ದೀರಾ, 3rd ಲೈನ್. ಆ ಕಡೆ ಒಂದು ಜಂಕ್ಷನ್ ರೂಟ್ ಹೋಗ್ತಿದೆ ನೋಡಿ, ಅದು ದೋಣಿಗೆ ಹೋಗೋ ಲೈನು. ಫ್ರೆಂಡ್ಸ್, ಹುಬ್ಳಿಯಿಂದ ತಿರುಪತಿಗೆ ಹೋಗ್ತಿರೋ ಪ್ಯಾಸೆಂಜರ್ ಟ್ರೈನ್ ಇಲ್ಲಿ ಕ್ರಾಸಿಂಗ್ ಆಗ್ತಿದೆ ನೋಡಿ, 57402. ಇದಕ್ಕೂ ವ್ಯಾಕ್ 7. ಗುಂತ್ಕಲ್ ಔಟರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಗುರು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಪ್ಲ್ಯಾಟ್ಫಾರಮ್ ನಂಬರ್ 5 ಗುಂತ್ಕಲ್ ಜಂಕ್ಷನಿಗೆ ಬಂದಿದೆ. ಲಿಟ್ರಲಿ 1 hour 40 minutes ಲೇಟಾಗಿ ಗುಂತ್ಕಲ್ ಜಂಕ್ಷನಿಗೆ ಬಂದಿದೆ. ಇಲ್ಲಿ ಎಷ್ಟೊತ್ತು ನಿಲ್ಲಿಸ್ತಾನಂತ ಗೊತ್ತಿಲ್ಲ ಗುರು. ಹುಬ್ಳಿಯಿಂದ ಗುಂತ್ಕಲ್ಗೆ ಬರೋ ಪ್ಯಾಸೆಂಜರ್ ಟ್ರೈನು ಅರೈವಲ್ ಆಗ್ತಿದೆ ನೋಡಿ, ಪ್ಲ್ಯಾಟ್ಫಾರಮ್ ನಂಬರ್ 3ಕ್ಕೆ ಗುಂತ್ಕಲ್ ಜಂಕ್ಷನ್ಗೆ. ಒಂದು ಗಂಟೆ 15 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 2 ಗಂಟೆ 46 ನಿಮಿಷಕ್ಕೆ ಗುಂತ್ಕಲ್ ಜಂಕ್ಷನಿಗೆ ಬಂದಿದೆ ಗುರು. ಇಲ್ಲಿಂದ ಎಷ್ಟೊತ್ತು ಹೊರಡುತ್ತಂತ ಗೊತ್ತಿಲ್ಲ. ಆ ಕಡೆ ಹುಬ್ಳಿ ಪ್ಯಾಸೆಂಜರ್ ಟ್ರೈನ್ ಇದೆ 3ನೇ ಪ್ಲ್ಯಾಟ್ಫಾರಮಲ್ಲಿ. ಆ ಕಡೆ ನೋಡಿ 6ನೇ ಪ್ಲ್ಯಾಟ್ಫಾರಮಲ್ಲಿ ಬಂದುಬಿಟ್ಟು KSK ಇದೆ, ಕರ್ನಾಟಕ ಸಂಪರ್ಕ ಕ್ರಾಂತಿ. ಅದು ವಯಾ ಹುಬ್ಳಿಗೆ ಹೋಗುತ್ತೆ. ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗುತ್ತೆ ಆ ಟ್ರೈನು.
ಯಾವ್ದು ಫಸ್ಟ್ ಬಿಡ್ತಾನಂತ ಗೊತ್ತಿಲ್ಲ. ನನಗೆ ತಿಳಿದಿರೋ ಪ್ರಕಾರ KSKನೇ ಬಿಟ್ಟ. KSK ಬಿಟ್ಟ ಮೇಲೆ ನಮ್ಮ ಟ್ರೈನ್ ಹೊರಟಿದೆ ನೋಡಿ. 4 ಗಂಟೆಗೆ ಗುಂತ್ಕಲ್ ಜಂಕ್ಷನಿಂದ ಹೊರಟಿದೆ ಗುರು. 3 ಅವರ್ಸ್ ಲೇಟು ಟ್ರೈನ್ ರನ್ನಿಂಗು. ನನಗೆ ಹುಬ್ಳಿಯಲ್ಲಿ ಒಂದು ಟ್ರೈನ್ ಕ್ಯಾಚ್ ಮಾಡಬೇಕು, ಅದು ಸಿಗುತ್ತಾ ಇಲ್ಲ ಅನ್ನೋ ಟೆನ್ಷನ್ ಸ್ಟಾರ್ಟ್ ಆಗಿದೆ. ನಮ್ಮ ಮುಂದ್ಗಡೆ KSK ಹೋಗ್ತಿದೆ, ಹಿಂದ್ಗಡೆ ಹುಬ್ಳಿ ಪ್ಯಾಸೆಂಜರ್ ರೆಡಿ ಇದೆ. ಸೊ ಅದರಲ್ಲಿ ಏನಾದರೂ ಓವರ್ಟೇಕ್ ಮಾಡಿದ ಅಂದರೆ ನಾನು ಅದಕ್ಕೆ ಜಂಪ್ ಆಗಿಬಿಡ್ತೀನಿ ಆ ಟ್ರೈನ್ಗೆ. ಫೈನಲಿ ನಮ್ಮ ಟ್ರೈನ್ 3 ಅವರ್ಸ್ 3 ಗಂಟೆ 20 ನಿಮಿಷ ತಡವಾಗಿ ಗುಂತ್ಕಲ್ ಜಂಕ್ಷನಿಂದ ಹೊರಟಿದೆ. ಇಲ್ಲಿಂದ ಜಾಸ್ತಿ ತೋರ್ಸೋಕೆ ಹೋಗಲ್ಲ, ಮೈನ್ ಸ್ಟೇಷನ್ಸ್ ಮಾತ್ರ ತೋರ್ಸ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಳ್ಳಾರಿ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಬಂದು ನಿಂತಿದೆ. ಸಿಕ್ಕಾಪಟ್ಟೆ ಜನ ಇಳಿದ್ರು ಗುರು, ಹಂಗೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹತ್ತಕ್ಕೆ. 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಬಳ್ಳಾರಿ ಜಂಕ್ಷನಿಂದ ಹೊರಟಿದೆ. ಫ್ರೆಂಡ್ಸ್, ಈ ಲೆಫ್ಟ್ ಸೈಡ್ ಏನು ಲೈನ್ ನೋಡ್ತಿದ್ರೆ ಅದು ರಾಯದುರ್ಗಕ್ಕೆ ಹೋಗೋ ಲೈನು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಳ್ಳಾರಿ ಕಂಟೋನ್ಮೆಂಟ್, ಬಳ್ಳಾರಿ ದಂಡು ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಜನ ನೋಡ್ಗುರು ಯಾವ ರೇಂಜ್ಗಿದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಳ್ಳಾರಿ ಜಂಕ್ಷನ್ಗಿಂತ ಬಳ್ಳಾರಿ ಕಂಟೋನ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು. ಬಾಬಾ ಬರೀ ಸ್ಟೂಡೆಂಟ್ಸೇ ಇದ್ದಾರೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹೊಸಪೇಟೆ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು ಸಂಜೆ 5 ಗಂಟೆ 20 ನಿಮಿಷಕ್ಕೆ. ಲಿಟ್ರಲಿ ನಾವು ಎಷ್ಟೊತ್ತಿಗೆ ಬಂದಿರ್ಬೋದು ಹೇಳಿ ಹೊಸಪೇಟೆಗೆ? 6 ಗಂಟೆ 55 ನಿಮಿಷಕ್ಕೆ ಹೊಸಪೇಟೆ ಜಂಕ್ಷನ್ಗೆ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ. ನೋಡ್ಬೇಕು ಇಲ್ಲಿ ಎಷ್ಟೊತ್ತು ನಿಲ್ಲಿಸ್ತಾನ ಇಲ್ಲೋ ಅಂತ. ನನಗೆ ಆಲ್ರೆಡಿ ಟೆನ್ಷನ್ ಸ್ಟಾರ್ಟ್ ಆಗಿದೆ, ಹುಬ್ಳಿಯಲ್ಲಿ ಆ ಟ್ರೈನ್ ಸಿಗುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ಗುರು ಸಿಗುತ್ತಾ ಇಲ್ವಾ ಅಂತ. ಹೊಸಪೇಟೆ 7 ಗಂಟೆ 6 ನಿಮಿಷಕ್ಕೆ ಹೊಸಪೇಟೆಯಿಂದ ನಮ್ಮ ಟ್ರೈನ್ ಹೊರಟಿದೆ. 10 ನಿಮಿಷ ಹಾಲ್ಟ್ ಕೊಟ್ಟಿದ್ದ ಗುರು ಹೊಸಪೇಟೆಯಲ್ಲಿ. ಬೈಯೋಣ ಅಂದರೆ ಯಾರಿಗೆ ಬೈಬೇಕಂತ ಗೊತ್ತಾಗಲ್ಲ, ಅಷ್ಟು ಕೋಪ ಬರ್ತೈತೆ, ಅಷ್ಟು ಇರಿಟೇಟ್ ಆಗ್ತೈತೆ. ಯಾಕಂದರೆ ಅದೊಂದು ಕನೆಕ್ಟಿಂಗ್ ಟ್ರೈನ್ ಒಂದಿದೆ. ಕನೆಕ್ಟಿಂಗ್ ಟ್ರೈನ್ ಇಲ್ಲ ಅಂದಿದ್ರೆ ಅಷ್ಟು ಬೇಜಾರಾಗ್ತಿರ್ಲಿಲ್ಲ, ಏನಿಲ್ಲ. ಯಾರಿಗೆ ಬೈಬೇಕು? ಏನು ಹೋಗಿ ಇವ್ರಿಗೆ ಬೈಬೇಕು, ಅವ್ರಿಗೆ ಬೈದರೆ ಏನು ಉಪಯೋಗ ಇಲ್ಲ. ಏನು ಮಾಡೋದು ಗುರು ಇದು? ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕೊಪ್ಪಳ ರೈಲ್ವೆ ಸ್ಟೇಷನ್ಗೆ ಬಂದು ನಿಂತಿದೆ. ಇಲ್ಲಿ ಇಳಿಯೋರು ಇದ್ದಾರೆ, ಹತ್ತೋರು ಇದ್ದಾರೆ ಗುರು. ಕೊಪ್ಪಳದಿಂದ ಹೊರಟಿದೆ ನಮ್ಮ ಟ್ರೈನು. ಗದಗ್ ಸಿಟಿ ಎಂಟ್ರಿ ಆಗಿದೆ. ಯಾರು ಗುರು ಬನ್ನಿ ಮರಕ್ಕೆ ಈ ಥರ ಲೈಟಿಂಗ್ಸ್ ಬಿಟ್ಟವ್ರೆ. ಹುಬ್ಳಿಯಿಂದ ವಿಜಯವಾಡಕ್ಕೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನ್ ಕ್ರಾಸಿಂಗ್ ಆಗ್ತಿದೆ ಗದಗ್ ಔಟರಲ್ಲಿ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಗದಗ್ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ 7 ಗಂಟೆ 43 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಗದಗ್ ಜಂಕ್ಷನ್ಗೆ 8 ಗಂಟೆ 46 ನಿಮಿಷಕ್ಕೆ ಎಂಟ್ರಿ ಆಗ್ತಿದೆ. ಇನ್ನೊಂದು ನಾನು ಹೇಳಿದ್ನಲ್ಲ ಆಗಲೇ, ನನಗೊಂದು ಟ್ರೈನ್ ಕನೆಕ್ಟಿಂಗ್ ಟ್ರೈನ್ ಇದೆ ಅಂತ, ಅದು ಆಲ್ರೆಡಿ ಹುಬ್ಳಿಯಿಂದ ಡಿಪಾರ್ಚರ್ ಆಗಿದೆ. ಸೊ ನಾನು ಇಲ್ಲಿ ಗದಗಲ್ಲೇ ಇಳ್ಕೊತೀನಿ, ಯಾಕಂದರೆ ಹುಬ್ಳಿ ಮಟ್ಟ ಹೋದರೆ ನನಗೆ ಆ ಟ್ರೈನ್ ಸಿಗೋಲ್ಲ, ಯಾಕಂದರೆ ಆಲ್ರೆಡಿ ಡಿಪಾರ್ಚರ್ ಆಗಿದೆ ಹುಬ್ಳಿಯಿಂದ. ಅದು ಆ ಟ್ರೈನ್ ಗದಗಿಗೆ ಬರುತ್ತೆ, ಅದಕ್ಕೆ ನಾನು ಇಲ್ಲೇ ಇಳ್ಕೊತೀನಿ. ಆ ಟ್ರೈನ್ ಯಾವುದು ಅಂತ ಗೆಸ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೈಪ್ ಕೊಡೋದು ಮಾತ್ರ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ.